ಜೈಲಿನಲ್ಲಿ ಮೊಬೈಲ್ ಬಳಕೆ ವಿಚಾರದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಸಿರೋ ವಿಡಿಯೋ ವೈರಲ್ ಬೆನ್ನಲ್ಲೇ ಅಕ್ರಮಗಳ ಕಡಿವಾಣಕ್ಕೆ ಖಡಕ್ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಕೂಡ ಜೈಲಿನಲ್ಲಿ ಸೊಳ್ಳೆಕಾಟ ಹೆಚ್ಚಾಗಿದೆ ಎಂದು ಡಿಜಿಪಿ ಬಳಿ ಮನವಿ ಮಾಡಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ರೇಡ್. ಜೈಲಿನೊಳಗೆ ಪ್ರಜ್ವಲ್ ಮೊಬೈಲ್ ಬಳಕೆ ಡಿಜಿಪಿ ಗರಂ. ಸೊಳ್ಳೆ ಕಾಟ ಸರ್ ಎಂದು ಅಳಲು ತೋಡಿಕೊಂಡ ದರ್ಶನ್. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಬಳಕೆಯ ಅಕ್ರಮದ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಕಳೆದ ಶುಕ್ರವಾರ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿದ ಅಲೋಕ್ ಕುಮಾರ್ ವಿವಿಧ ಬ್ಯಾರೆಕ್ಗಳಲ್ಲಿ ಸಾಮಾನ್ಯ ಪರಿಶೀಲನೆಯನ್ನು ನಡೆಸಿದ್ದಾರೆ. ಆದರೆ ಕೈದಿ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರೆಕ್ನಲ್ಲಿ ಮಾತ್ರ ಸುಮಾರು 10 ರಿಂದ 12 ನಿಮಿಷಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸಮಜಾಯಿಷಿ ನೀಡಲು ಯತ್ನಿಸಿದಾಗ ಅದಕ್ಕೆ ಮತ್ತಷ್ಟು ಗರಂ ಆದ ಡಿಜಿಪಿ, ನಿಮ್ಮ ಡ್ರಾಮಾ ಸಾಕು ನಿಲ್ಲಿಸಿ, ನನಗೆಲ್ಲ ಗೊತ್ತಿದೆ. ನಿಮಗೆ ಜೈಲಿನಲ್ಲಿ ಮೊಬೈಲ್ ತಲುಪಿಸಿದ್ದು ಯಾರು? ಸತ್ಯ ಹೇಳದಿದ್ರೆ ಕಠಿಣ ಕ್ರಮ ಎದುರಿಸಬೇಕಾಗುತ್ತದೆ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಇನ್ಮುಂದೆ ಜೈಲಿನ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳು ಮತ್ತು ಕೈದಿಗಳಿಗೆ ಸೂಚನೆಯನ್ನ ನೀಡಿದ್ದು, ಮತ್ತೊಮ್ಮೆ ಮೊಬೈಲ್ ಕಂಡು ಬಂದ್ರೆ ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಸಿದ್ದಾರಂತೆ. ಇನ್ನು ಜೈಲಿನಲ್ಲಿ ಅಕ್ರಮಗಳ ಕಡಿವಾಣಕ್ಕೆ ಬ್ರೇಕ್ ಹಾಕಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಜೈಲಿನಲ್ಲಿದ್ದ ಕೆಲ ನಿಷೇಧಿತ ವಸ್ತುಗಳನ್ನ ಜೈಲಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದರ ನಡುವೆ ಇದೇ ಜೈಲಿನಲ್ಲಿರುವ ನಟ ದರ್ಶನ್ ಕೂಡ ಸೊಳ್ಳೆ ಕಾಟದ ಬಗ್ಗೆ ಡಿಜಿಪಿ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಜೈಲು ಭೇಟಿ ವೇಳೆ ಅವರ ಬಳಿ ಬಂದ ದರ್ಶನ್, ಸೊಳ್ಳೆ ಕಾಟ ಹೆಚ್ಚಾಗಿದೆ, ದಯಮಾಡಿ ಏನಾದ್ರೂ ಪರಿಹಾರ ಮಾಡಿ ಸರ್ ಅಂತ ಮನವಿ ಮಾಡಿದ್ದಾರಂತೆ. ಆದರೆ ದರ್ಶನ್ ಮನವಿಗೆ ಡಿಜಿಪಿ ಅಲೋಕ್ ಕುಮಾರ್ ಯಾವುದೇ ರಿಯಾಯಿತಿಯನ್ನ ನೀಡಿಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಮಾತ್ರ ಸೌಲಭ್ಯವನ್ನ ಕಲ್ಪಿಸಲು ಸಾಧ್ಯ ಅಂತ ಮುಖದ ಮೇಲಿಗೆ ಸ್ಪಷ್ಟಪಡಿಸಿದ್ದಾರಂತೆ. ಮ್ಯಾನ್ಯುವಲ್ನಲ್ಲಿ ಏನಿದೆಯೋ ಅದನ್ನಷ್ಟೇ ಕೊಡೋಕೆ ಆಗೋದು, ಸೊಳ್ಳೆ ಬಗ್ಗೆ ನಾವೇನು ಮಾಡೋಕೆ ಆಗೋದಿಲ್ಲ ಅಂತ ಅಲೋಕ್ ಕುಮಾರ್ ಖಡಾಖಂಡಿತವಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಇಲಾಖೆಯ ಇಮೇಜ್ ಹಾಳು ಮಾಡ್ತಾ ಇರುವ ಅಕ್ರಮಗಳಿಗೆ ಬ್ರೇಕ್ ಹಾಕಲು ಡಿಜಿಪಿ ಅಲೋಕ್ ಕುಮಾರ್ ಖುದ್ದಾಗಿ ರಂಗ ಪ್ರವೇಶ ಮಾಡಿದ್ದಾರೆ. ಪ್ರಭಾವಿ ಕೈದಿಗಳಿಗೂ ಕಾನೂನಿನ ಬಿಸಿ ಮುಟ್ಟಿಸಿದ್ದಾರೆ. ಇನ್ಮುಂದೆಯಾದ್ರೂ ಪರಪ್ಪನ ಅಗ್ರಹಾರ ಜೈಲು ಸುಧಾರಿಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.